ಹೇ ನಮಸ್ಕಾರ ಸ್ನೇಹಿತರೆ, ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಶಶಿ ಫಾರೆಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಜನ ನನ್ನ ಕಮೆಂಟಲ್ಲಿ ಹಾಕ್ತಾ ಇದ್ದಾರೆ, ಡಾಕ್ಟರ್ ಬ್ರೋ ಅವ್ರು ಚೆನ್ನಾಗಿ ಬಂದಿದ್ದಾರೆ ಅಂತ. ಅದು ನಿಜ, ಅವರು ಬಂದಿದ್ದಾರೆ. ಬಟ್ ಅವರು ಬಂದಿದ್ದು ಬೈಜಿಂಗಲ್ಲಿ, ನಾನಿರೋದು ಶೆಂಜನ್ ಮತ್ತು ಬೈಜಿಂಗಿಗೆ ಆಲ್ಮೋಸ್ಟ್ ಬೈ ಫ್ಲೈಟಲ್ಲಿ 3 hours ಜರ್ನಿ ಆಗುತ್ತೆ. ಹೇಗೆ ನಮ್ಮ ಭಾಷೆಯಲ್ಲಿ ಹೇಗೆ ಹೇಳಬೇಕಪ್ಪ ಅಂದರೆ, ಈಗ ಬ್ಯಾಂಗ್ಳೂರಿಂದ ನ್ಯೂ ಡೆಲ್ಲಿ, ಆಲ್ಮೋಸ್ಟ್ ಬ್ಯಾಂಗ್ಳೂರಿಂದ ನ್ಯೂ ಡೆಲ್ಲಿ ಎರಡೂವರೆ ಗಂಟೆ ಆಗುತ್ತೆ. ಬಟ್ ಶೆಂಜನ್ ಟು ಬೈಜಿಂಗ್ ಆಲ್ಮೋಸ್ಟ್ 3 hours ಫ್ಲೈಟ್ ಇದೆ. ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಅವ್ರು ತುಂಬ ಬ್ಯುಸಿ ಇರ್ತಾರೆ. ಅವರು ಫುಲ್ ಟೈಮ್ ಯೂಟ್ಯೂಬರ್ ಅಲ್ಲ. ಅವರು ನಿಮಗೋಸ್ಕರ ಒಳ್ಳೆ ವಿಡಿಯೋ ಮಾಡೋಕ್ಕೆ ಅವರು ಬೇರೆ ಕಂಟ್ರಿಗೆ ಹೋಗೋಕ್ಕೆ ಪಾಸ್ಪೋರ್ಟ್ ಅಪ್ಲೈ ಮಾಡ್ತಾ ಇರ್ತಾರೆ, ಇಲ್ಲ ಡೇಯಲ್ಲಿ ಮಾಡಿದ ವೀಡಿಯೋನ ಎಡಿಟ್ ಮಾಡ್ತಾ ಇರ್ತಾರೆ. ತುಂಬ ಬ್ಯುಸಿ ಇರ್ತಾರೆ. ನಾನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ. ಮೊನ್ನೆ ಅವರು ರೀಸೆಂಟಾಗಿ ಅದು ಚೈನಾ ಬಗ್ಗೆ ಒಂದು ವೀಡಿಯೋ ಬಿಟ್ಟಿದ್ದಾರಲ್ಲ, ಅದು ಫಸ್ಟ್ ವೀಡಿಯೋ ಬಿಟ್ಟಿದ್ದಾರಲ್ಲ, ಅದರಲ್ಲಿ ಅವರೊಂದು ಮಾತು ಹೇಳಿದ್ದಾರೆ. ಅದು 70 ವರ್ಷ ಬೇಕು ಅಂತೇಳಿ. 100% ನಿಜ ರೀ ಅದು ಮಾತದು. ಏನಕ್ಕಂದರೆ ಅಲ್ಲಿ ಕೂತ್ಕೊಂಡು ನಮ್ಮ ಇಂಡಿಯಾದಲ್ಲಿ ಇದ್ಬಿಟ್ಟು ಬೇರೆ ದೇಶದ ಬಗ್ಗೆ ನಮಗೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಮಾಡಿದ್ರು ಕೂಡ ಅದು ನಾವೆಲ್ಲ ಮೀಡಿಯಾ, ಬೇಸ್ಡ್ ಆನ್ ಮೀಡಿಯಾ, ಅದ್ರ ಮೇಲೆ ನಮಗೆ ಇಮ್ಯಾಜಿನೇಷನ್ ಮಾಡ್ತೀವಿ ನಾವು. ಬಟ್ ಇಲ್ಲಿ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ, ಇಲ್ಲಿ ಅನುಭವಿಸಿದ ಮೇಲೆ ಗೊತ್ತಾಗುತ್ತೆ ಇಲ್ಲಿ ವಾತಾವರಣ, ಆಮೇಲೆ ಈ ಥರ ಇನ್ಫ್ರಾಸ್ಟ್ರಕ್ಚರ್ ಆಗಬೇಕು, ಈ ಥರ ಇನ್ಫ್ರಾಸ್ಟ್ರಕ್ಚರು, ಆಮೇಲೆ ಎಷ್ಟು ಫ್ರೀಡಮ್ ಇದೆ ಅನ್ನೋದು ಇಲ್ಲಿ ಬಂದಮೇಲೆ ನಿಮಗೆ ಎಲ್ಲ ಗೊತ್ತಾಗುತ್ತದೆ. ಇನ್ನೊಂದು ಏನಂದರೆ, ಅದೇ ನಮ್ಮ ದೇಶನೂ ಏನು ಕಡಿಮೆ ಇಲ್ಲ ರೀ. ನಿಜ ಹೇಳಬೇಕಂದ್ರೆ ನಮ್ಮ ಹತ್ರ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಮ್ಮ ದೇಶದಲ್ಲಿ ಅಷ್ಟೊಂದು ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಅಂತೂ ಇದೆ. ಅಷ್ಟೊಂದು ಭ್ರಷ್ಟಾಚಾರ, ತುಂಬ ಜಾತೀಯತೆ, ಅದೆಲ್ಲ ಇಟ್ಕೊಂಡ್ಬಿಟ್ಟು ನಮ್ಮವರು ಟೆಕ್ನಿಕಲಿ ನಾವು ಎಷ್ಟು ಅಡ್ವಾನ್ಸ್ ಇದ್ದೇವೆ ಅಂದರೆ, ಚಂದ್ರಲೋಕದಲ್ಲಿ ಹೋಗ್ಬಿಟ್ಟು ಧ್ವಜ ಹಾರಿಸಿ ಬಂದಿದ್ದೀವಿ. ಅದು ಚಂದ್ರಲೋಕ ಸೌತ್ ಪೋಲ್ದಲ್ಲಿ ಫಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್, ಯಾರೂ ಮಾಡಿಲ್ಲ ಆ ಥರ ನಾವು ಮಾಡಿದ್ದೀವಿ. ಅದು ಕಡಿಮೆ ಬೆಲೆಯಲ್ಲಿ. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ದೇಶದಲ್ಲಿ ಭ್ರಷ್ಟಾಚಾರನೇ ಇಲ್ಲ. ರೈಟ್ ಫ್ರಮ್ ದ ಬಿಗಿನಿಂಗ್ ಭ್ರಷ್ಟಾಚಾರನೇ ಇಲ್ಲ ಅಂದರೆ, ನಮ್ಮ ದೇಶದಲ್ಲಿ 2 ದೇವಸ್ಥಾನ ಇರ್ತಿದ್ದಿಲ್ಲ. ಒಂದು ಅಮೃತಸರು ಮತ್ತು ತಿರುಪತಿ ಗೋಲ್ಡನ್ ದೇವಸ್ಥಾನ ಇರ್ತಿದ್ದಿಲ್ಲ. ಪೂರ ಕಂಟ್ರಿ ಬಂಗಾರ ತರ್ತಾ ಇತ್ತು. ಇಲ್ಲ ಇದು KR ಪುರಂ ಫ್ಲೈಓವರ್ ಆಯಿತು, ಡಬಲ್ ರೋಡ್ ಫ್ಲೈಓವರ್ ಎಲ್ಲ ಬಂಗಾರದ ಮಾಡಿ ಇಟ್ಬಿಡ್ತಾ ಇದ್ವಿ ನಾವು. ಅಷ್ಟೊಂದು ಟ್ಯಾಲೆಂಟ್ ಇದೆ ನಮ್ಮ ಹತ್ರ. ಬಟ್ ಪ್ರಾಬ್ಲಮ್ ಏನಂದರೆ, ಎಲ್ಲ ಇದು ಭ್ರಷ್ಟಾಚಾರ, ಜಾತಿ, ಧರ್ಮ, ಅದು ಹಿಂದೂ ಅಂತೆ, ಮುಸ್ಲಿಂ ಅಂತೆ, ಆ ಜಗಳದಲ್ಲೇ ನಾವು ಸಿಕ್ಕಾಪಟ್ಟೆ ಅದರಲ್ಲೇ ನಾವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಕೂಡ ಇದೆ, ಜಾತಿ ಧರ್ಮ ಅಂತ ಇದೆ. ಬಟ್ ಇವರು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ. ಇವರು ತುಂಬ ಇಂಪಾರ್ಟೆನ್ಸು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೊಡ್ತಾರೆ. ಹಾಗಾಗ್ಬಿಟ್ಟು ಇವರು ತುಂಬ ಅಡ್ವಾನ್ಸ್ ಆಗಿದ್ದಾರೆ. ಅದೇ ಜಾತಿ ಧರ್ಮ ಅಂತ ಹೇಳಿಬಿಟ್ಟು ನಾವು ಅದರಲ್ಲೇ ಮ್ಯಾಕ್ಸಿಮಮ್ ಟೈಮ್ ವೇಸ್ಟ್ ಮಾಡ್ತೀವಿ. ನಾವು ಅದಕ್ಕೆ ಟೈಮ್ ವೇಸ್ಟ್ ಮಾಡೋದಕ್ಕೆ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ ಮಾಡಿದ್ರೆ ನಮ್ಮ ದೇಶ ತುಂಬ ಉದ್ಧಾರ ಆಗುತ್ತೆ ರೀ. ಇನ್ನೊಂದು ಹೇಳ್ಬೋದು, ಅದು ಕಮ್ಯುನಿಸ್ಟ್ ಕಂಟ್ರಿ, ಅದು ಇಲ್ಲಿ ಅಂತ ಹೇಳಿ ಅದನ್ನ ಮಾತ್ರ ಫೀಲಿಂಗೇ ಬರ್ತಾ ಇಲ್ಲ. ಏನಕ್ಕಂದರೆ, ನಾನು ನೋಡಿ ಇಲ್ಲಿ ಬಂದು 20 ವರ್ಷ ಆಯಿತು. ಚೈನಾದಲ್ಲಿ ಬಂದು ಆಲ್ಮೋಸ್ಟ್ 20 years ಆದ ನಾನು ಚೈನಾದಲ್ಲಿ ಬಂದುಬಿಟ್ಟು ಒಂದು ಡೇ ಕೂಡ ಇಲ್ಲಿ ನೀರಿಲ್ಲ. ಆಮೇಲೆ ಕರೆಂಟ್ ಹೋಯ್ತು, ಅದು ಇಲ್ಲ. ಆಮೇಲೆ ಚೈನಾ ಬಂದ್ ಇಲ್ಲ, ಶೆಂಜನ್ ಬಂದ್ ಅಂತೋದು ಒಂದು ಬಂದ್ ಕೂಡ ನಾನು ನೋಡಿಲ್ಲ ನಾನಿಲ್ಲಿ. ಇವರು ಬಂದ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಮಗೆಲ್ಲ ನಾವು ಲಾಸ್ ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗಿಬಿಟ್ಟು ಆ ಥರ ಬಂದು ಪ್ರೊಟೆಸ್ಟು, ಆಮೇಲೆ ನಮಗೆ ಆ ಪಾರ್ಟಿ ಈ ಪಾರ್ಟಿ ಅಂತ ಮೈಂಡ್ ಸೆಟ್ ಎಲ್ಲ ಫೀಲಿಂಗೇ ಬರೋಲ್ಲ. ಅಲ್ಲ, ಯಾವ ಪಾರ್ಟಿ ಇದ್ರೇನ್ರಿ ಭ್ರಷ್ಟಾಚಾರ, ಅದೇ ನಮ್ಮನ್ನ ಹಾಳು ಮಾಡ್ತಾ ಇರೋದು. ನಮಗೆ ಏನು ಯಾವ ಪಾರ್ಟಿ ಇದ್ರೆ ನಮಗೆ ಬೇಸಿಕ್ ನೀಡ್ಸ್ ಬೇಕು. 24/7 ನೀರು ಇರಬೇಕು, ಆಮೇಲೆ ಒಳ್ಳೆ 24/7 ಎಲೆಕ್ಟ್ರಿಸಿಟಿ ಬೇಕು, ನಮಗೆ ಒಳ್ಳೆ ರೋಡ್ ಇರಬೇಕು, ಆಮೇಲೆ ಒಳ್ಳೆ ಈ ಥರ ಇನ್ಫ್ರಾಸ್ಟ್ರಕ್ಚರ್ ಆಗಬೇಕು, ಹಾಸ್ಪಿಟಲು, ಗೌರ್ಮೆಂಟ್ ಸ್ಕೂಲು, ಇದೆಲ್ಲ ಇದ್ದರೆ ನಮ್ಮ ಮೈಂಡಲ್ಲಿ ನಾನು ಆ ಪಾರ್ಟಿ ಈ ಪಾರ್ಟಿ, ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳ್ತಾರಲ್ಲ, ಅದು ಫ್ರೀಡಮ್ ಆಫ್ ಸ್ಪೀಚ್ ಮಾತಾಡಬೇಕು, ಹಿಂಗೆ ಅದು ಯಾವುದು ನಮ್ಮ ಮೈಂಡಲ್ಲಿ ಬರಲ್ಲ. ದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ನಮ್ಮಲ್ಲಿ ಕಡಿಮೆ ಆಗ್ತಾಯಿದೆ. ಇನ್ನೊಂದೇನೆಂದರೆ, ನಮ್ಮದು ಪ್ರಾಬ್ಲಮ್ ಅಂದರೆ, ನಾವು ಎಲ್ಲದಕ್ಕೂ ಪಾಕಿಸ್ತಾನ ಕಂಪೇರ್ ಮಾಡ್ತೀವಿ. ಕ್ರಿಕೆಟ್ ಮ್ಯಾಚಲ್ಲಿ ಇಂಡಿಯಾ ಗೆತ್ತಾ ಸಾಕು, ಪಾಕಿಸ್ತಾನ ಸೋತ್ರಲ್ಲ ಸಾಕು, ಅಷ್ಟೇ ಖುಷಿ ನಮಗೆ ಅಂತ ಯಾವಾಗಲೂ ನಾವು ಪಾಕಿಸ್ತಾನ GDPಯಲ್ಲಿ ಪಾಕಿಸ್ತಾನ ಕಂಪೇರ್ ಮಾಡ್ತೀವಿ. ಪ್ರತಿಯೊಂದಕ್ಕೂ ಅದಕ್ಕೆ ಕಂಪೇರ್ ಮಾಡ್ತೀವಿ ನಾವು. ಆ ದೇಶ ಕಂಪೇರಿಸನ್ ಮಾಡೋಕ್ಕೆ ಲಾಯಕ್ಕೆ ಇಲ್ಲ, ಅದನ್ನು ಮಾಡಲೇಬಾರ್ದು ನಾವು. ನಾವು ಮುಂದೆ ಹೊರದಿದ್ದ ದೇಶ, ಯಾವ ದೇಶ ಮುಂದೆ ಹೊರದಲ್ಲ ಅದಕ್ಕೆ ಕಾಂಪಿಟೇಟಿವ್ ಕೊಡಬೇಕು ನಾವು. ಅದು ಮಾಡಿದ್ರೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ನೋಡಿ, ನಾನು ಯಾವ ಪೊಲಿಟಿಕಲ್ ಪಾರ್ಟಿ ಆಯಿತು ಯಾವುದಕ್ಕೂ ಏನೂ ಹೈಲೈಟ್ ಮಾಡ್ತಾ ಇಲ್ಲ. ನಮ್ಮ ದೇಶನೂ ನಾನು ಕೀಳಂತ ಮಾಡ್ತಾ ಇಲ್ಲ. ನಮ್ಮ ದೇಶ ಮಾತ್ರ ವರ್ಲ್ಡ್ ನಂಬರ್ 1 ಟ್ಯಾಲೆಂಟ್ ಇದೆ. ಏನಕ್ಕಂದರೆ, ನೀವು ಇಂಡಿಯಾ ಬಿಟ್ಟು ಆಚೆ ಹೊರಗಡೆ ಬಂದರೆ, ಎನಿ ಫಾರಿನರ್ಸ್ ಯಾರೇ ಆದರೂ ಫಸ್ಟ್ ಕೇಳಿದ್ರೆ ನೀವು ಫ್ರಮ್ ಇಂಡಿಯಾ ಅಂತ ಕೇಳ್ತಾರೆ. ಆಮೇಲೆ ಕೇಳ್ಬಿಟ್ಟು ಅವ್ರಿಗೆ ತಲೆಯಲ್ಲಿ ಬರೋದೇ 2 ಒಂದು ಬಾಲಿವುಡ್ಡು, ಒಂದು ಸಾಫ್ಟ್ವೇರು. ಇದು ನನಗೆ ತುಂಬ ಅನುಭವ ಆಗಿದೆ. ಹಾಗಾಗ್ಬಿಟ್ಟು ನಮ್ಮಲ್ಲೂ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ. ಅದೇ ಭ್ರಷ್ಟಾಚಾರ ಇಲ್ಲ ಅಂದರೆ ನಾವೆಲ್ಲ ವರ್ಲ್ಡಲ್ಲೇ ನಂಬರ್ 1 ಆಗೋದು ಖಂಡಿತ. ಅದು ಮಾತ್ರ ತುಂಬ ಗ್ಯಾರಂಟಿ ಆಗ್ತೀವಿ ನಾವು. ಹಾಗಾಗ್ಬಿಟ್ಟು ಮಿಕ್ಕಿದ್ದೆಲ್ಲ ನಿಮ್ಮ ಅನುಭವ ಹೇಳಿ, ಅದೇ ಕಮೆಂಟಲ್ಲಿ ಹೇಳಿ ನನಗೆ ಯಾವ ನಿಮಗೆ ಅನಿಸಿಕೆಗಳನ್ನು.
ಮತ್ತು ಇನ್ನೊಂದು ಏನಂದರೆ ಇನ್ನು ಚೈನಾದಲ್ಲಿ ರಾತ್ರಿ 1 ಗಂಟೆ ಆಯಿತು, 3 ಗಂಟೆ ಆಯಿತು, 2 ಗಂಟೆ ಆಯಿತು ಓಡಾಡಿ ಇವನು ಹುಡುಗರು ಓಡಾಡ್ತಿರ್ತಾರೆ. ಯಾರು ಒಬ್ಬರು ಬಂದು ಪೊಲೀಸ್ ಬಂದು ಏನಕ್ಕಪ್ಪ ಎಷ್ಟೊತ್ತನ ಏನು ಮಾಡ್ತಾಯಿದ್ದೀವಿ, ಎಲ್ಲಿ ಹೋಗಿಯಾ ಅಂತ ಯಾರು ಹ್ಯಾರಾಸ್ಮೆಂಟ್ ಇಲ್ಲ. ಯಾರು ಬಂದುಬಿಟ್ಟು ಚಾಕು ತೋರಿಸ್ಬಿಟ್ಟು ನಿಂದು ಮೊಬೈಲ್ ಕೊಡು, ಆಮೇಲೆ ನಿಂದು ವ್ಯಾಲೆಟ್ ಕೊಡು ಅಂತ ದುಡ್ಡು ಇಸ್ಕೊಳ್ಳೋದು. ನೀವು ರಾತ್ರಿ 11 ಗಂಟೆ ಮೇಲೆ ಬ್ಯಾಂಗ್ಳೂರಲ್ಲಿ ನೀವು ಯಾರಾದ್ರೂ ಓಡಾಡಿದರೆ ನಿಮ್ಮ ಅನುಭವಗಳನ್ನ ದಯವಿಟ್ಟು ಕಮೆಂಟಲ್ಲಿ ಹೇಳಿ, ನೋಡೋಣ ಅದು ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅನ್ನೋದು ದಯವಿಟ್ಟು ಹೇಳಿ. ಇದು ನನಗೆ ಪರ್ಸ್ನಲ್ ಅನುಭವ ಆಗಿಲ್ಲ. ನಾನು ಬಂದು ಆಲ್ಮೋಸ್ಟ್ 20 ಇಯರ್ಸ್ ಆಯಿತು, ನನಗೆ ಒಂದು ಸಲನೂ ಆ ಥರ ಆಗಿಲ್ಲ. ಇಲ್ಲಿ ತುಂಬ ನಮಗೆ ಮ್ಯಾಕ್ಸಿಮಮ್ ಫ್ರೀಡಮ್ ಇದೆ. ಸೊ ಹಾಗಾಗ್ಬಿಟ್ಟು ನಮ್ಮ ದೇಶದಲ್ಲೂ ನಾನು ಅದು ಹೇಳ್ತಾ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ಮಧ್ಯ ಪ್ರಾಬ್ಲಮ್ ಅಂದರೆ ಭ್ರಷ್ಟಾಚಾರ. ನೋಡಿ, ಅದನ್ನು ಎಲ್ಲದರಲ್ಲೂ ಭ್ರಷ್ಟಾಚಾರ ತಂದುಬಿಡ್ತೀವಿ. ಆಮೇಲೆ ನಮ್ಮದು ಕಲ್ಚರ್ ಅಂದರೆ ಎಂಥ ಬ್ಯೂಟಿಫುಲ್ ಕಲ್ಚರ್ ಗೊತ್ತಾ, ಅದು ನಮ್ಮದು ಇಂಡಿಯನ್ ಕಲ್ಚರು. ಬಟ್ ಆ ಕಲ್ಚರ್ ಹಾಳು ಮಾಡ್ತಾ ಇರೋದೇ ಭ್ರಷ್ಟಾಚಾರ. ಸೊ ನಾವು ಭ್ರಷ್ಟಾಚಾರನ ದೂರ ಇಟ್ಬಿಟ್ಟು ಮುಂದೆ ಹೊರದ್ರೆ ನಮ್ಮ ದೇಶ ಅಲ್ಟಿಮೇಟ್ ಆಗುತ್ತೆ ರೀ. ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತೀನಿ. ಸೊ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ಹೇಳಿ. ಅಲ್ಲಿವರೆಗೆ ಜೈ ಕರ್ನಾಟಕ, ಜೈ ಹಿಂದ್.